ಸ್ನೇಹಿತರೆ ನನ್ನ ಜೊತೆಗೆ ಕೃಷ್ಣಮೂರ್ತಿ ಅವರಿದ್ದಾರೆ. ಸೊ ಇವರಿಗೆ 80 ವರ್ಷ ವಯಸ್ಸು. ಈಗ 1 ಕಾಲ್ ಎಕರೆಯಲ್ಲಿ ದವನ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ದವನ ಹೆಂಗೆ ಅಣ್ಣ ಈಗ ರೇಟ್ ಯಾರು ನಿಮ್ಗೆ ಹೇಳಿದ್ರು ದವನ ಹಾಕಿ ಅಂತ? ಅಲ್ಲ, ಇಲ್ಲಿ ಇದ್ದಾರೆ ಒಂದಷ್ಟು ಜನ ಬ್ರೋಕರ್ಸ್ ಇದ್ದಾರೆ. ಈ ಆಯಿಲ್ಗೆ ಅವರೇ ಬೀಜ ಕೊಟ್ಟು ಅವರೇ ನಾವು ಬೆಳೆದಿದ್ದನ್ನ ತಗೊಂಡೋಗಿ ಆಯಿಲ್ ತೆಗಿತಾರೆ. ಇದಕ್ಕೆ ನಾವು ದುಡ್ಡು ಕೊಡಲ್ಲ, ಅವರೇ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಈಗ ಒಂದ್ ಕಾಲ್ ಎಕರೆಗೆ ಎಷ್ಟು ಬೇಕಾಗುತ್ತೆ? 1 ಕಾಲ್ ಎಕರೆಗೆ 400 ಗ್ರಾಮ್ ಬೇಕು. ನವೆಂಬರ್ ತಿಂಗಳಲ್ಲಿ ಬೆಡ್ಸ್ ಮಾಡಿ ಬೆಡ್ಗೆ ಹಾಕಿ ನರ್ಸರಿ ಬಂದಾದ್ಮೇಲೆ ಭೂಮಿನ ಹದ ಮಾಡಿ ಅದನ್ನ ಪಟ ಕಟ್ಟಿ ಅದಕ್ಕೆ ಲೇಬರ್ ತಂದು ನಾಟಿ ಮಾಡ್ಬೇಕು. 4 ಡೇಸ್ ಒಂದ್ಸಾರಿ ನೀರ್ ಹಾಯಿಸ್ಬೇಕು. ಯಾವಾಗ ನಾಟಿ ಮಾಡ್ಬೇಕು ನಾವು? ಇದು ನವೆಂಬರ್ ನಲ್ಲಿ. ಈಗ ಕಟಾವಿಗೆ ರೆಡಿ ಆಗಿದೆ. ಕಟಾವಿಗೆ ರೆಡಿ ಆಗಿದೆ. 20ನೇ ತಾರೀಕು ಅಷ್ಟು ಸ್ಮೆಲ್ ಬರ್ತಾ ಇದೆ. ಆಕ್ಚುಲಿ ಸೆಂಟ್ ಸ್ಮೆಲ್ಲೇ ಬರ್ತಾ ಇದೆ. ಹೌದು. ಟನ್ ಲೆಕ್ಕ ನಾವು ಕೊಯ್ದು ಗಾಡಿಗೆ ಹಾಕಿ ಎ ಬಿಡ್ ನಲ್ಲಿ ತೂಕ ಹಾಕಿದ್ರೆ ಒಂದು ಟನ್ಗೆ ಎಷ್ಟು ಬರ್ತದೆ ಅಂದ್ರೆ ನಮಗೆ 18,000 ರೂಪಾಯಿ ಒಪ್ಪಂದ ಆಗಿದೆ. ನಾವು ನಿರೀಕ್ಷೆ ಮಾಡಿದ್ರಿ 16 ಟನ್ ಬರ್ಬೋದು ಅಂತ ಒಂದ್ ಲೆಕ್ಕ. ಆದಾಯ ಒಂದು 60-70 ಸಾವಿರ ರೂಪಾಯಿ ಮೇಲೆ ಖರ್ಚು ಬರ್ತದೆ. 80,000 ಇನ್ನೊಂದು 2 ಲಕ್ಷ ಉಳಿಬಹುದು. ಬಾಸ್ ವಾಲಾ, ಬಿ ದ ಬಾಸ್.